ಕರುನಾಡು ರೈತ ಸಂಘದ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಬಿಳಿಕೆರೆ ಹೋಬಳಿಯ ಧರ್ಮಪುರ ಗ್ರಾಮದಲ್ಲಿ ಕರುನಾಡು ರೈತ ಸಂಘದ ಮೊದಲನೇ ವರ್ಷದ ವಾರ್ಷಿಕೋತ್ಸವವನ್ನು ನಡೆಸಲಾಯಿತು. ಇನ್ನು ಈ ಕಾರ್ಯಕ್ರಮವನ್ನು ಮಾಜಿ ಶಾಸಕ ಎಚ್.ಪಿ. ಮಂಜುನಾಥ್, ಕರ್ನಾಟಕ ರಾಜ್ಯ ರೈತ ಸಂಘದ ಮೈಸೂರು ಜಿಲ್ಲಾ ಅಧ್ಯಕ್ಷ ವಸೂರ್ ಕುಮಾರ್, ಕುರುಬ ಸಮಾಜದ ಮುಖಂಡ ಕುನ್ನೇಗೌಡ ಅವರು, ಬೆಂಕಿಪುರ ಚಿಕ್ಕಣ್ಣ ಅವರು, ತಾಲೂಕು ಅಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಧರ್ಮಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ವಿ. ಮಹಾದೇವ್ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು, ಯುವಕರು, ಮಹಿಳೆಯರು ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು. ಪ್ರಾರಂಭ ಮಾಡಬಾರದು ಅಂತ ಹೇಳಿದ್ರು. ಆದ್ರೂ ಸಹ ಅವರೇ ಫೋನ್ ಕಾರ್ಯಕ್ರಮನ ಶುರು ಮಾಡಿದೆ. ನಾನು ಬಂದು ನಿಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಯ್ತು. ಕೃಷ್ಣರವರು ಶಾಲೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ರವೀಂದ್ರ ಅವರು ವಕೀಲರು, ಹಾಗೆ ಬಸವರಾಜರವರು ತೋಟಗಾರಿಕೆ ಇಲಾಖೆ, ಹಾಗೆ ಲಾಯರ್ ಅವರು, ಇವರು ಕೂಡ ಧನ್ಯವಾದಗಳು. ಕೃಷ್ಣೇಗೌಡರವರು ಸಹಾಯಕ ಪ್ರಾಧ್ಯಾಪಕರು, ವಕೀಲರು, ವೆಂಕಟೇಶ್ ಅವರು ಹಾಗೂ ನಮ್ಮ ಸಂಘದ ಸಲಹೆಗಾರರು, ಪ್ರಸನ್ನ ಅವರು, ಶಿಕ್ಷಕರು, ರುದ್ರಸಿದ್ದಿ ಅವರು, ರೈಲ್ವೆ ಇಲಾಖೆ, ಲೋಕೇಶ್ ಅವರು, ಗೃಹರಕ್ಷಕ ಇಲಾಖೆ, ಧರ್ಮಪುರ ಭಾಗದ ಕರುನಾಡು ರೈತ ಸಂಘದ ಸಂಘಟನೆಯ 1 ವರ್ಷದ ವಾರ್ಷಿಕೋತ್ಸವದ ಆರಂಭದ ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂಥ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದಂಥ ಕುಮಾರ್ ಅವರು, ತಾಲೂಕು ಕುರುಬ ಸಮಾಜದ ಅಧ್ಯಕ್ಷರಾದಂಥ ಕುನ್ನೇಗೌಡರೇ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಮಹಾದೇವರವರೇ, ತಾಲೂಕು ರೈತ ಸಂಘದ ಅಧ್ಯಕ್ಷರಾದಂಥ ಚಿಕ್ಕಣ್ಣವರವರೇ, ಧರ್ಮಪುರ ಘಟಕದ ರೈತ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳು, ಗ್ರಾಮದ ಎಲ್ಲ ಸಮಾಜದ ಯಜಮಾನರುಗಳು, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಹಾಗೂ ನಡೆದಿರ್ತಕ್ಕಂಥ ಎಲ್ಲ ಧರ್ಮಪುರ ಭಾಗದ ಎಲ್ಲ ಆತ್ಮೀಯರೇ, ಬಹಳ ಸಂತೋಷ. 1 ವರ್ಷ ಒಂದು ಸಂಘಟನೆ ಒಂದೇ ಒಂದು ನಿರಂತರವಾಗಿ ಎಡವುದನ್ನೇ ನಡೆಸ್ಕೊಬಾರದು. ನಾನು ಕೂಡ ವೇದಿಕೆಯಲ್ಲಿ 1-2 ಸಂಘಕ್ಕೆ 2 ಇತರಗಳನ್ನು ಹೇಳಬಲ್ಲೆ. ನನ್ನ ಒಂದು 20 ವರ್ಷಗಳ ಒಂದು ಸಣ್ಣ ರಾಜಕೀಯ ಜೀವನದಲ್ಲಿ ರೈತರಿಗೆ ನನ್ನ ತಾಲೂಕಿನಲ್ಲಾದಂಥ ಒಂದು ಕೊಡುಗೆಗಳನ್ನ ಇಲ್ಲಿ ಸ್ಮರಿಸಬಲ್ಲೆ. ವಿಶೇಷವಾಗಿ ಮೊದಲನೇದಾಗಿ ರೈತ ಸಂಘದ ಅಧ್ಯಕ್ಷರು ಬಂದು ಕರೆದ್ರು. ಮಾಡ್ತಿದ್ದಾಗ ಮನೆ ದೇವ್ರ ನಾಯಕರು ಎಲ್ಲರೂ ಫೋನ್ ಮಾಡಿದರು, ಇಲ್ಲ ಬರಲೇಬೇಕು ಅಂತ. ನನಗೆ ವಿಶೇಷ ಖುಷಿ ಏನಪ್ಪ ಅಂತಂದರೆ ಸಂಘದ ಕಾರ್ಯಕ್ರಮ ಆ ಕಾರ್ಯಕ್ರಮ ಅಲ್ಲ, ಧರ್ಮಪುರಕ್ಕೆ ಬರೋದೇ ನನಗೆ ಖುಷಿ. ಯಾಕೆಂದರೆ ಎಲ್ಲ ಸಮಾಜದವರು ಒಟ್ಟಿಗೆ ಸೇವೆ ಮಾಡೋಂಥ ಗ್ರಾಮ ಇದು, ಅದು ವಿಶೇಷ. ಇದು ಕರೆಯೋದು ಒಂದು ಆ ಪ್ರೀತಿ ಕರೆ ಇರುತ್ತಲ್ಲ, ಈ ತಾಯಿ ಹತ್ರ ಅಮ್ಮ ಮಗು ಓಡ್ ಬಂದಂಗೆ ಆಯ್ತದೆ, ಹಂಗೆ ನಮಗೂ ಖುಷಿಯಾಗಿ ಓಡ್ಬೋಗ್ತೀವಿ. ಆದರೂ ಇವತ್ತು ಸುಮಾರು ಕನ್ನಡಗಳವೆ. ಆಮೇಲೆ ಹೇಳ್ತಾ ಇದ್ರು, ರಾಜಕಾರಣಿಗಳು ರೈತರ ಸಮಸ್ಯೆಗಳನ್ನ ಅರಿಬೇಕು ಅಂತ. ಈಗ ನಮ್ಮ ಕುಮಾರಣ್ಣವರು ಕೂಡ ರೈತ ಸಂಘದ ಹೋರಾಟ. ಈಗ ನಂಜುಂಡಸ್ವಾಮಿ ಗ್ರೇಟ್ ಮ್ಯಾನ್. ನಂಜುಂಡಸ್ವಾಮಿ ಯಾರಪ್ಪ ಅಂತಂದರೆ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಡುಗೆ ಕೊಟ್ಟಂಥ ಪುಣ್ಯಾತ್ಮ. ಸಿದ್ದರಾಮಯ್ಯನವರು ರಾಜ್ಯಕ್ಕೆ ತಂದಿದ್ದೆ ನಂಜುಂಡಸ್ವಾಮಿಯವರು. ಲಾಯರೇ ಬಾಯಿಲಿ ನಿಮ್ಗೆ ಇದೆಲ್ಲ ಬರ್ತಿ ಬಾ ನಿಂದು ಬೇರೆ ಅಂತ ಕರ್ಕೊಬಂದವರು ನಂಜುಂಡಸ್ವಾಮಿ 100 ಸಲ 1000 ಸಲ ಹೇಳಿದ್ರು. ಅವರು ಹುಡುಕಿರೋದು ಸಿದ್ದರಾಮಯ್ಯ ಲೆಕ್ಕ ಹಾಕೊಳ್ಳಿ ಅವತ್ತಿನ ಕಾಲದಲ್ಲಿ. ಇವತ್ತು ಅವರ ಯಾವ ರೀತಿ ಗ್ರಾಮ ಶಾಖೆಯ ಮೊದಲನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಜನಪ್ರಿಯ ಮಾಜಿ ಶಾಸಕರಾದಂಥ ಎಚ್.ಪಿ. ಮಂಜುನಾಥ್ ಅವರೇ,
ಮತ್ತು ಈ ಗ್ರಾಮ ಶಾಖೆಯ ಅಧ್ಯಕ್ಷರಾದಂಥ ವೆಂಕಟೇಶಲಯವರೇ, ಈಗಾಗಲೇ ಈ ಸಂಘದ ಬಗ್ಗೆ ಮಾತಾಡಿದಂಥ ನನ್ನ ಆತ್ಮೀಯ ಗೆಳೆಯರಾದಂಥ ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಂಥ ಕುನ್ನೇಗೌಡ್ರೆ ಮತ್ತು ಧರ್ಮಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ವಿ ಮಾದೇವ್ ಅವರೇ, ತಾಲೂಕು ರೈತ ಸಂಘದ ಅಧ್ಯಕ್ಷರಾದಂಥ ಬೇಕಿಪುರ ಚಿಕ್ಕಣ್ಣವರೇ, ಸದಸ್ಯರಾದಂಥ ಈಶ್ವರ್ ಅವರೇ, ಗೌರವಾಧ್ಯಕ್ಷರಾದಂಥ ಮಲ್ಲೇಶ್ ಗೌಡ್ರೆ, ಉಪಾಧ್ಯಕ್ಷರಾದಂಥ ಗೋವಿಂದ್ ಶೆಟ್ರೆ, ಕಾರ್ಯದರ್ಶಿಯಾದಂಥ ರುಕ್ರಂದ ಅವರಿಗೆ, ಖಜಾನ್ಸಿಯವರಾದಂಥ ಪರಮೇಶ್ವರ್ ಅವರಿಗೆ, ಸಹ ಕಾರ್ಯದರ್ಶಿಯಾದಂಥ ದಾಸನಾಯ್ಕರೇ, ನಿರ್ದೇಶಕರಾದಂಥ ಹರೀಶ್ ಅವರೇ, ಮಂಜು ಅವರೇ, ಮಂಜು ಶೆಟ್ಟಿ ಅವರೇ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಮಲ್ಲೇಶ್ ಅವರೇ ಮತ್ತು ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರೇ ಮತ್ತು ನಮ್ಮ ಆತ್ಮೀಯರು ಆದಂಥ ವಕೀಲರಾದಂಥ ಲೋಕೇಶ್ ಅವರೇ ಮತ್ತು ಗ್ರಾಮದ ಎಲ್ಲ ಯಜಮಾನರೇ, ರೈತ ಸಂಘದ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರೇ ಮತ್ತು ಗ್ರಾಮಸ್ಥರೇ, ರೈತ ಸಂಘ ಹೋರಾಟ ಮಾಡ್ತಾ ಇರೋದು ಸಂಘಟನೆ ಹೆಸರಿನಲ್ಲಿ ಇಡೀ ರೈತ ಸಮುದಾಯದ ಪರವಾಗಿ ಹೋರಾಟ ಮಾಡ್ತಾ ಇರುವಂಥದ್ದು ಕಳೆದ 45 ವರ್ಷಗಳಿಂದ ಈ ಸಂಘಟನೆ ಯಾವ ಸರ್ಕಾರಗಳು ರೈತ ವಿರೋಧಿ ನೀತಿಗಳನ್ನು ಖಂಡಿಸೋದ್ರ ಮೂಲಕ ರೈತರ ಸಮಸ್ಯೆಗಳನ್ನ ಪರಿಹರಿಸುವಂಥ ದಿಕ್ಕಿನಲ್ಲಿ ಹಲವಾರು ಮಹಾನ್ ನಾಯಕರು, ನಂಜುಸ್ವಾಮಿಯವರು, ಪುಟ್ಟಣ್ಣನವರು, ಸುಂದರೇಶ್ ಅವರು, ಇಂಥ ಅನೇಕ ನಾಯಕರ ಹೋರಾಟದ ಫಲವಾಗಿ ರೈತರಿಗೆ ಸ್ವಾಭಿಮಾನವನ್ನು ತಂದುಕೊಟ್ಟಂಥದ್ದು ರೈತ ಸಂಘ ಅನ್ನೋದನ್ನ ನಾವು ಯಾರೂ ಕೂಡ ಮರೆಯಲಾಗದು. ಇಂಥ ಒಂದು ಸಂಘಟನೆಯನ್ನು ಧರ್ಮಪುರ ಗ್ರಾಮದ ಒಂದು ಸಂಘಟನೆಯನ್ನು ಕಟ್ಟೋದ್ರ ಮೂಲಕ ಒಂದು ವರ್ಷದಲ್ಲಿ ಹಲವಾರು ನಮ್ಮ ಹೋರಾಟಗಳ ಜೊತೆಯಲ್ಲಿ ರಾಜ್ಯದ ಹೋರಾಟದ ರೈತ ಸಂಘದ ಹೋರಾಟಕ್ಕೆ ಕರೆ ಕೊಟ್ಟಾಗ ತಮ್ಮ ಗ್ರಾಮದಿಂದ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಭಾಗಿಯಾಗಿ ಹಲವಾರು ಹೋರಾಟಗಳಲ್ಲಿ ತಾವೆಲ್ಲರೂ ಪಾಲ್ಗೊಂಡಿದ್ದೀವಿ. ಅದರ ಪರಿಯಾಗಿ ರೈತರ ಹಲವಾರು ಸಮಸ್ಯೆಗಳು ಕೂಡ ನಿಮ್ಮ ಹೋರಾಟದ ಒಂದು ಪ್ರದರ್ಶನದಿಂದ ಆ ಶಕ್ತಿಯನ್ನು, ಒಂದು ಒಗ್ಗಟ್ಟಿನ ಶಕ್ತಿಯನ್ನು ಪ್ರದರ್ಶನ ಮಾಡೋದ್ರ ಮೂಲಕ ಸರ್ಕಾರಗಳ ಕಣ್ತರಿಸೋಂಥ ಕೆಲಸ ಅದು. ಅದಕ್ಕೆ ಭಾಗಿಯಾಗಿ ಧರ್ಮಪುರ ರೈತ ಸಂಘದವರು ತಾವು 1 ವರ್ಷಗಳಿಂದ ಅನೇಕ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಕೆಲಸವನ್ನು ಮಾಡಿದ್ದೀವಿ. ಈ ಜೊತೆಯಲ್ಲಿ ಸಂಘವನ್ನು ಸ್ಥಾಪನೆ ಮಾಡೋದು, ಸಂಘವನ್ನು ಕಟ್ಟೋದು ಯಾತಕ್ಕಾಗಿ ಅನ್ನೋದನ್ನ ಕೂಡ ಈಗಾಗಲೇ ನಿಮ್ಮ ಕಾರ್ಯವೈಖರಿಯಲ್ಲಿ, ನಿಮ್ಮ ಇತಿಮಿತಿಯಲ್ಲಿ ಗ್ರಾಮದ ಶ್ರೇಯಸ್ಸಿಗೆ, ಗ್ರಾಮದ ಶಾಂತಿಗೆ ಮತ್ತು ಗ್ರಾಮಕ್ಕೆ ಬೇಕಾದಂಥ ಸರ್ಕಾರದ ಸವಲತ್ತುಗಳನ್ನ ಈ ಸುಂದರ ಸಮಾರಂಭದ ಕರುನಾಡು ರೈತ ಸಂಘದ ಧರ್ಮಪುರ ಘಟಕದ ಅಧ್ಯಕ್ಷರಾದಂಥ ವೆಂಕಟೇಶ ನಾಯ್ಕರೇ, ಈ ತಾಲೂಕಿನ ಸ್ನೇಹಜೀವಿ, ಹಿಂದುಳಿದ ವರ್ಗದ ನಾಯಕರು, ನಿಕಟಪೂರ್ವ ಶಾಸಕರು, ನಮ್ಮೆಲ್ಲರ ಅಚ್ಚುಮೆಚ್ಚು ನಾಯಕರಾದಂಥ ಮಂಜಣ್ಣವರೇ, ತಾಲೂಕು ಕುರುಬ ಸಮಾಜದ ಅಧ್ಯಕ್ಷರಾದಂಥ ಹಿರಿಯರಾದಂಥ ಕುನ್ನೇಗೌಡ್ರೆ, ರೈತ ನಾಯಕರು, ವಾಗ್ಮಿಗಳಾದಂಥ ಹೊಸೂರು ಕುಮಾರಣ್ಣವರೇ, ಹಾಗೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂಥ ಜ್ಯೋತಿ ಶಂಕರ್ ಅವರೇ, ಸದಸ್ಯರುಗಳಾದಂಥ ಗೌರಮ್ಮನವರೇ, ಮಲ್ಲೇಶ್ ಅವರೇ, ಮಂಜುನಾಥ್ರವರೇ, ಮಾದೇಸ್ವಾಮಿ ಅವರೇ, ಕುಮಾರಣ್ಣವರೇ, ಹಾಗೂ VSSN ಸದಸ್ಯರುಗಳೇ, ಹಾಲನ್ ಡೈರಿ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳೇ, ರೈತ ಸಂಘದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಸಹಕಾರ ಸಂಘದ ಎಲ್ಲ ಅಧ್ಯಕ್ಷರುಗಳೇ, ಈ ದಿನ ನಿಜವಾಗಲೂ ಕೂಡ ಧರ್ಮಪುರ ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ ರೀತಿ. ಅಣ್ಣ ಮಾನ್ಯ ಗೌರವಾನ್ವಿತ ನಿಕಟಪೂರ್ವ ಶಾಸಕರನ್ನ ಕರೆಸಿ ಇವತ್ತು ಉದ್ಘಾಟನೆ ಮಾಡ್ತಾ ಇರೋದು ತುಂಬಾ ಹೆಮ್ಮೆ ವಿಚಾರ. ಧರ್ಮಪುರ ಅಂತಂದ್ರೆ ಅವ್ರಿಗೆ ಕಾರ್ಯಕ್ರಮಕ್ಕಿಂತ ಒಂದು ವಿಶೇಷವಾದಂಥ ಒಂದು ಅಭಿಮಾನ. ಅವ್ರನ್ನ ಕರೆಸಿ ಇವತ್ತು ಉದ್ಘಾಟನೆ ಮಾಡ್ತಾ ಇರೋದು ತಮ್ಮೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಿ, ನಿಮ್ಮ ರೈತ ಸಂಘ ನಿಜವಾಗ್ಲೂ ಕೂಡ ಒಂದೇ ಒಂದು ವರ್ಷಕ್ಕೆ ರೈತ ಸಂಘ ಕಿತ್ತೋಗಿ ಹೊರದಾಡ್ಕೊಂಡು ಕೆಲವು ವಿಂಗಡಗಳಾಗಿ 2-3 ಭಾಗಗಳಾದಂಥ ಒಂದು ನಿರ್ದೇಶನ ಕೂಡ ನಾವು ನೋಡಿದ್ದೀವಿ ತಾಲೂಕುಗಳಲ್ಲಿ. ಇದು ನಿಜವಾಗ್ಲೂ 120 ಜನ ಯುವಕರು ಒಂದು ಸಂಘಟನೆ ಮಾಡಿ ಇವತ್ತು ಒಂದೇ ಒಂದು ಗಲಾಟೆ ಇಲ್ಲದೆ ಒಂದು ವರ್ಷದಿಂದ ವಿಶೇಷವಾದಂಥ ಕಾರ್ಯಕ್ರಮಗಳನ್ನ
ರೈತರಿಗೆ ಮತ್ತೆ ಜನಗಳಿಗೆ ತಲುಪಿಸುವಂತ ಕಾರ್ಯಕ್ರಮ ಮಾಡ್ಕೋಬೇಕಾದ್ರೆ ತುಂಬಾ ಅಭಿನಂದನೆಗಳು. ನನಗೆ ಪಂಚಾಯತಿ ಬಂದಾಗ ಬೇರೆ ರೈತರ ಬಗ್ಗೆ, ಹಸುಗಳ ಬಗ್ಗೆ, ರೈತರು ಸಂಬಂಧಪಟ್ಟಂತ ವಿಚಾರಗಳನ್ನ ಪ್ರತಿ ವಾರನೂ ಕೂಡ ತಂದುಕೊಂಡು ಅವ್ರಿಗೆ ಸ್ಪಂದಿಸುವಂತ ಕಾರ್ಯಕ್ರಮವನ್ನ ಕೂಡ ಮಾಡ್ತಾ ಇದ್ದಾರೆ. ಜನಗಳು ಬೇಕಾದ್ರೆ ಬಾಯಿ ಬಿಟ್ಟು ಕೇಳ್ತಾರೆ, ಅದಿಲ್ಲ ಇದಿಲ್ಲ ಅಂತ ಹೇಳಿ. ಅವ್ರ ಗುಡಿಸಿರೋದು ಹಸುಗಳಿಗೆ ನೀರು ಕುಡಿಸುವಂತ ತೊಟ್ಟಿಗಳು ಯಾವ್ಯಾವ ಮಾರ್ಗದಲ್ಲಿ ಆಗ್ಬೇಕು. ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದ್ರೂ ಕೂಡ ನಮ್ಮ ಕೆಲಸ ಆದ್ರೂ ಕೂಡ ಇದು ನಮ್ಮ ರೈತ ಸಂಘದವರು ನಿಜವಾಗ್ಲೂ ಕೂಡ ಆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲರೂ ಅವರ ಅಮೌಂಟ್ ಹಾಕಿ, ಮತ್ತೆ ಯಾರು ರೈತರು ತೀರೋದಾಗ ಅವ್ರಿಗೆ ತೀರೋದಂತ ಸಂದರ್ಭದಲ್ಲಿ 5,000 ರೂಪಾಯಿ ಕೊಡುವಂತ ಒಂದು ಕಾರ್ಯಕ್ರಮ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಗ್ರಾಮ ಘಟಕದ ರೈತ ಸಂಘದ ಮೊದಲನೇ ವರ್ಷದ ವಾರ್ಷಿಕೋತ್ಸವದ ಸಮಾರಂಭದ ಅಧ್ಯಕ್ಷರು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಹಾದೇವರು ಮತ್ತು ವೆಂಕಟಚಲ ನಾಯಕರು ಮತ್ತು ಈಗ ತಾನೇ ಉದ್ಘಾಟನೆ ಮಾಡಿದಂಥ ನಮ್ಮ ಮಾಜಿ ಶಾಸಕರು ಒಳನಾಡಿ ನಮ್ಮ 15 ವರ್ಷದಿಂದ ಸಿದ್ಧವಾಗಿ ನಾವು ಜೊತೆಯಲ್ಲಿ ಒಳನಾಡಿ ಇದ್ದೀವಿ. ನಾವು 15-20 ವರ್ಷದಿಂದ ಭಾಳ ಪ್ರಿಯಕರವಾಗಿ. ಹಾಗೂ ನಮ್ಮ ಆತ್ಮೀಯರು ಇದೇ ಗ್ರಾಮದ ಕುಂದೇಗೌಡರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಹಾಗೂ ನಮ್ಮ ಮೈಸೂರು ಜಿಲ್ಲಾ ಅಧ್ಯಕ್ಷರು ವಸಂತ ಕುಮಾರ್ ಅವರು, ನಮ್ಮ ಜಿಲ್ಲಾ ಖಜಾಂಚಿ ನಮ್ಮ ಸ್ವಾನುಭವನಲ್ಲಿ ಈಶ್ವರವರು ಮತ್ತು ಗ್ರಾಮದ ಎಲ್ಲ ರೈತ ಸಂಘದ ಪದಾಧಿಕಾರಿಗಳು, ಗ್ರಾಮದ ಯಜಮಾನರುಗಳು, ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಎಲ್ಲ ಅಧಿಕಾರ ವರ್ಗದ ನೌಕರರು, ಮತ್ತೆ ಇವತ್ತು ಈ ಸಭೆ ಸಮಾರಂಭ ನೋಡಿದ್ರೆ ಒಂದು ಧರ್ಮಪುರ ಗ್ರಾಮದಲ್ಲಿ ಒಂದು ಜಯಂತಿನ ನಾವು ಆಚರಣೆ ಮಾಡ್ತಾ ಇದೀವಿ. ರೈತ ಸಂಘದ ಜಯಂತಿನ ಆಚರಣೆ ಮಾಡ್ತಾ ಇದೀವಿ ಅನ್ನೋ ಕಾಣಿಸುತ್ತೆ ನಮಗೆ. ಒಳ್ಳೆ ದೊಡ್ಡ ಹಬ್ಬ ಅಂತ ನನಗೆ. ನನ್ನನ್ನ ಒಂದ್ಸಾರಿ ಕರೆಸಿದ್ರು ಇಲ್ಲಿ ಉದ್ಘಾಟನೆ ಮಾಡಕ್ಕೆ ಮುನ್ನ, ಅಧ್ಯಕ್ಷರೇ ಬನ್ನಿ ನಮ್ಮ ಗ್ರಾಮದಲ್ಲಿ ಒಂದು ಸಂಘ ಉದ್ಘಾಟನೆ ಮಾಡಬೇಕು, ನೀತಿ ನಿಯಮಗಳು ಇದು ಯಾವ ರೀತಿ ಏನು ಅಂತ ನನ್ನನ್ನ ಆಹ್ವಾನಿಸ್ಕೊಂಡ್ರು ಮೊದಲೇ ಸಂಘ ಮಾಡಕ್ಕೆ ಮುನ್ನ. ನಾನು ಇದೇ ಸಂದರ್ಭದಲ್ಲಿ ಇದೇ ಒಂದು ನಮ್ಮ ವಾಲ್ಮೀಕಿ ನಾಯಕ ಸಮುದಾಯ ಭವನದಲ್ಲಿ ಸ್ವಲ್ಪ ಎಲ್ಲ ಪೂರ್ವಭಾವಿ ಸಭೆ ಕರೆದು ಎಲ್ಲ ಪ್ರಮುಖ ಮುಖಂಡರುಗಳು ಸೇರ್ಕೊಂಡು ನಾನು ಬೋಧನೆಗಳು ಕೂಡ ಹೇಳಿದೆ. ನಾನು ಸಾಕಷ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ 1 ಗಂಟೆ ಕಾಲ ಹೇಳಿದೆ. ಇಲ್ಲ ಮಾಡಿ ರೈತ ಸಂಘ ನಿಜಕ್ಕೂ ಇದಕ್ಕೆ ಜಾತಿ ಮತ ಅನ್ನೋದಿಲ್ಲ. ರೈತ ಸಂಘನೇ. ರೈತ ಸಂಘ ಒಂದೇ ಜಾತಿ. ಇದು ಯಾವುದೇ ನಾವು ಸರ್ಕಾರ ಸವಲತ್ತುಗಳನ್ನ ಪಡೆಯೋದಾಗ್ಲಿ, ಇನ್ನೊಂದು ನಾವು ಗ್ರಾಮದ ಅಭಿವೃದ್ಧಿಗಳನ್ನ ಯಾವ ರೀತಿ ಏನೇನು ಮಾಡ್ಕೋಬೇಕು ಅನ್ನೋದೆಲ್ಲ ನಮ್ಮ ರೈತ ಸಂಘದಲ್ಲಿ ನಮ್ಮ ಇದೆ ಶಕ್ತಿಯುತವಾಗಿ. ಆದರೂ ಕೂಡ ಗ್ರಾಮದಲ್ಲಿ ಅವರು ಆ ಜನಾಂಗ ಈ ಜನಾಂಗ ಅದು ಇದು ಅಂತ ಭಿನ್ನ ಭೇದಗಳು ಮಾಡಬಾರ್ದು. ಎಲ್ಲ ಜನಾಂಗರು ಒಂದೇ ಅಂತ ಹೇಳಿ ನಾವು ನಡೆಸ್ಕೊಂಡು ಹೋಗ್ಬೇಕು. ಹಂಗಿದ್ರೆ ಮಾತ್ರ ನಾವು ರೈತ ಸಂಘನ ಮಾಡಬೇಕು, ಇಲ್ಲ ಅಂತಂದ್ರೆ ಮಾಡಕ್ಕೆ ಹೋಗ್ಬಾರ್ದು ಅಂತ ಹೇಳಿ ನಾನು ಇವರಿಗೆ ನೀತಿ ನಿಯಮಗಳನ್ನ ಹೇಳಿದೆ. ಹಾಗೆ ಹಂಗೇಳಿ ಒಂದು ದಿನಾಂಕವನ್ನ ಪ್ರಕಟಿಸಿ ನಮ್ಮ ಜಿಲ್ಲಾ ಮಟ್ಟದವರು, ರಾಜ್ಯ ಮಟ್ಟದವರು, ತಾಲೂಕು ಮಟ್ಟದವರು ಎಲ್ಲ ಸಂಘ ಸಂಸ್ಥೆಯವರು ಬಂದು ನಾವಿಲ್ಲಿ ಒಂದು ಉದ್ಘಾಟನೆಯನ್ನು ಮಾಡಿ ಈಗ ಇವತ್ತಿಗೆ 1 ವರ್ಷದಲ್ಲಿ ಮುಗೀತಾ ಬರ್ತಾದೆ. ಆದರೂ ಕೂಡ ಇವತ್ತು ಬಹಳ ಸಂತೋಷಕರವಾದಂಥದ್ದು. ನಮ್ಮ ತಾಲೂಕಿನಲ್ಲಿ ಧರ್ಮಾಪುರ ಗ್ರಾಮದಲ್ಲಿ ಈ ರೀತಿ ಮಾಡ್ತಾ ಇದ್ರಲ್ಲಪ್ಪ ನಮ್ಮ ರೈತ ಸಂಘ ಒಂದು ಎಲ್ಲಾರನ್ನು ಪ್ರಗತಿ ಪರವಾಗಿ ಒಗ್ಗೂಡಿಸ್ಕೊಂಡು ಮಾಡ್ತಾ ಇದ್ದಾರೆ ಅಂತಂದ್ರೆ ನಮಗೆ ದೊಡ್ಡ ಒಂದು ಏನೋ ಒಂದು ಸೌಭಾಗ್ಯ ಇದ್ದಂಗೆ ನಮಗೆ. ಹಿಂಗೆ ಇನ್ನು ನಾವು ಮಾತಾಡ್ಕೊಂಡು ಹೇಳ್ತಾ ಹೋಯ್ತಾ ಇದ್ರೆ ಇನ್ನೂ ಹೋಯ್ತಾನೆ ಇರ್ತದೆ. ಅದರಿಂದ ಇನ್ನು ಮುಂದೆ ನಮ್ಮ ಧರ್ಮಾಪುರ ಗ್ರಾಮ ಅತಿ ಹೆಚ್ಚು ಅಭಿವೃದ್ಧಿ ಆಗಲಿ. ನಮ್ಮ ಏನೋ ಇವತ್ತು ನಮ್ಮ ಮಾಜಿ ಶಾಸಕರು ಮಂಜುನಾಥ್ ಅವರು ಬಂದಿದ್ದಾರೆ, ಅವ್ರ ಸಮ್ಮುಖದಲ್ಲಿ ಇನ್ನು ಮುಂದೆ ಇದು ಗ್ರಾಮ ಪ್ರತಿ ಒಂದು ಗಲ್ಲಿ ಬೀದಿಗಳು ಕೂಡ ಡಾಂಬರೀಕರಣ, ಸ್ವಚ್ಛತೆ ಗ್ರಾಮ ನಿರ್ವಹಣೆ ಆಗಬೇಕು. ನಮ್ಮ ಸಂಘ ಸಂಸ್ಥೆಯನ್ನು ಕೂಡ ಮಾಡೋಕ್ಕೆ ನಾವು
ನಾವು ಹೋರಾಟವನ್ನು ಮಾಡಿ ನಮ್ಮ ಧರ್ಮಪುರ ಗ್ರಾಮವನ್ನು, ಯಾಕೆಂದರೆ ಇದು